ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆಹಣ್ಣಿನ ಶಿಕರಣಿ ಹೇಗೆ ಮಾಡೋದಂತ ನೋಡೋಣ. ಇದು ನೋ ಬೇಕ್ ರೆಸಿಪಿನೂ ಕೂಡ ಆಗಿದೆ ಮತ್ತು ಇನ್ಸ್ಟಂಟ್ ಕೂಡ ಆಗಿದೆ. ನೀವು ಇದನ್ನು ಇಮಿಡಿಯೇಟ್ ಕೂಡ ಇದನ್ನು ಸರ್ವ್ ಮಾಡಿ ತಿನ್ಬೋದು. ಟೇಸ್ಟಿ ಆಗುತ್ತೆ. ನೀವು ಇದನ್ನು ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು, ಆ್ಯಸ್ ಅ ಡೆಸರ್ಟ್ ಆಗಿನೂ ತಿನ್ಬೋದು. ನಾವು ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಈ ಥರದ ಏಲಕ್ಕಿ ಬಾಳೆಹಣ್ಣು ನಾನು ಇಲ್ಲಿ ತೊಗೊತಾ ಇದ್ದೀನಿ. ನೀವು ಹಸೈ ಬಾಳೆಹಣ್ಣು ಯಾವುದೇ ಥರ ಬಾಳೆಹಣ್ಣು ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಕೊರಿ, ನಡೀತೈತೆ. ಏಲಕ್ಕಿ ಬಾಳೆಹಣ್ಣು ಇರೋದ್ರಿಂದ ಇದು ಜವಾರಿ ಮತ್ತು ಇದರದ್ದು ಶೀಕರಣೆ ಭಾಳ ರುಚಿಕರ ಆಗುತ್ತೆ. ನಾನು ಇಲ್ಲಿ ಒಂದು 5-6 ಬಾಳೆಹಣ್ಣು ತೊಗೊಂಡು ಈ ಥರ ಕೈಯಿಂದ ನುಣ್ಣದಾಗಿ ನಾನು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊತಾ ಇರ್ಬೋದು ಎಷ್ಟು ಈಸಿ ಆಗುತ್ತೆ ಅಲ್ಲ. ಅಷ್ಟು ಇದನ್ನು ಈ ಥರ ಮಾಡ್ಕೊರಿ, ಎಷ್ಟು ಹೆಚ್ಚಿಗೆ ಆಗುತ್ತಲ್ಲ. ಅಥವಾ ನೀವು ಫೋರ್ಕ್ದಿಂದ ಕೂಡ ಮಾಡ್ಬೋದು. ಇದಾಗಿದೆ. ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. 2-3 ಚಮಚೆ. ನಿಮಗೆ ಎಷ್ಟು ಶುಗರ್ ಬೇಕನ್ಸುತ್ತೆ ಅಲ್ಲ ಅಷ್ಟು ನೀವು ಇದರಲ್ಲಿ ಹಾಕ್ಬೋದು. ಮತ್ತು ಇದನ್ನು ಮಿಕ್ಸ್ ಮಾಡಿ, ಇದು ಸ್ವಲ್ಪ ಕೋಲ್ಡ್ ಆಗಿರುವಂಥ ನಾನು ಇಲ್ಲಿ ಮಿಲ್ಕನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಒಂದು ಅರ್ಧ ಕಪ್ನಷ್ಟು ನಾನು ಇಲ್ಲಿ ಹಾಲನ್ನು ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಏಲಕ್ಕಿಯನ್ನು ಈ ಥರ ಜಜ್ಜಿ ಹಾಕ್ತಾಯಿದ್ದೀನಿ. ಇದು ಏಲಕ್ಕಿ ಮತ್ತು ಬಾಳೆಹಣ್ಣಿನದೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್. ಇದರಿಂದ ಟೇಸ್ಟ್ ಮತ್ತು ಫ್ಲೇವರ್ ಕೂಡ ತುಂಬ ಒಳ್ಳೆಯದು ಕೊಡುತ್ತೆ. ಮತ್ತು ಇದು ಇಮಿಡಿಯೇಟ್ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ಚಿಲ್ಡ್ ಮಿಲ್ಕ್ ಹಾಕಿರೋದ್ರಿಂದ ಇದನ್ನು ನಾನು ಈಗಲೇ ಸರ್ವ್ ಮಾಡ್ತಾಯಿದ್ದೀನಿ. ಭಾಳ ಡಿಲಿಷಿಯಸ್, ಭಾಳ ಕೋಲ್ಡ್ ಮತ್ತು ಭಾಳ ಕ್ರೀಮಿಯಾಗಿದೆ. ನೀವು ನೋಡ್ತಾ ಇರ್ಬೋದು. ಬಾಳೆಹಣ್ಣಿನ ಶಿಕರಣಿ ಮಾಡಿರಿ ಎಲ್ಲರೂ. ಮತ್ತು ಇದು ಚಪಾತಿ ಜೊತೆ ಹಚ್ಕೊಂಡು ತಿನ್ನಿರಿ ಅಥವಾ ಆ್ಯಸ್ ಅ ಡೆಸರ್ಟ್ ಆಗಿನೂ ತಿನ್ಬೋದು. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ ಎಲ್ಲರಿಗೂ, ಬಾಯ್ ಬಾಯ್. ನೀವು ಇದೇ ಥರ ಒಳ್ಳೆ ವಿಡಿಯೋಗಾಗಿ ನೋಡ್ತಾ ಇರಬೇಕಂದ್ರೆ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನ್ನು ಹೊಡೆದಿಡ್ರಿ. ಬೆಲ್ಲೈಕನ್ ಹೊಡೆಯೋದ್ರಿಂದ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ನಾನು ಯಾವಾಗ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.